ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರುಚಿಯಾದ ಎಮ್ಮಿ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ದೊಡ್ಡ ಕಪ್ಪಲ್ಲಿ 1 ಕಪ್ ಕ್ಯಾರೆಟ್ ತುರಿ ಮತ್ತು 3/4 ಕಪ್ ಸಕ್ಕರೆ. ನಾನಿಲ್ಲಿ ದೊಡ್ಡ ಕ್ಯಾರೆಟ್ 2ರಿಂದ 3 ಕ್ಯಾರೆಟ್ ದಪ್ಪವು ತುರಿದಿಟ್ಕೊಂಡಿದ್ದೀನಿ. 1 ಕಪ್ಪು ತುಪ್ಪ, ಒಂದು ಸ್ವಲ್ಪ ಮತ್ತು ಡ್ರೈ ಫ್ರೂಟ್ಸು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ. ನೀವು ಪಿಸ್ತಾ, ಬಾದಾಮಿ ಏನು ಬೇಕಾದರೂ ಹಾಕ್ಬೋದು ಡ್ರೈ ಫ್ರೂಟ್ಸು. ಇವಾಗ ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಡ್ತಾಯಿದ್ದೀನಿ. ಕಡಾಯಿಗೆ 2ರಿಂದ 3 ಸ್ಪೂನ್ ತುಪ್ಪ ಸೇರಿಸ್ತಾಯಿದ್ದೀನಿ. ತುಪ್ಪ ನಾವು ಜಾಸ್ತಿ ಹಾಕಿದಷ್ಟು ಟೇಸ್ಟಿಯಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾ. ನಾನಿವಾಗ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಈ ಥರ ಕ್ಯಾರೆಟ್ ಹಲ್ವಾ ಮತ್ತು ಕ್ಯಾರೆಟಲ್ಲಿ ಏನು ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟ್ ತುಂಬ ಒಳ್ಳೆಯದು ಕಣ್ಣಿಗೂ ಕೂಡ. ಮಕ್ಕಳು ಏನು ಇಷ್ಟಪಡ್ತಾರೋ ಅದು ಮಾಡಿಕೊಡ್ಬೇಕಲ್ವ, ಅದಕ್ಕೋಸ್ಕರ. ಈಗಿನ ಕಾಲದಲ್ಲಿ ಮಕ್ಕಳು ತರಕಾರಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಅದಕ್ಕೋಸ್ಕರ ಈ ರೀತಿ ಯಾರು ಮಾಡಿಕೊಟ್ರೆ ತಿಂತಾರೆ ಅಂತ. ನಾನು ದ್ರಾಕ್ಷಿ ಗೋಡಂಬಿನ ಸ್ಲಿಮ್ಮಲ್ಲಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಬಿಸಿ ಇರುತ್ತೆ, ಇದಕ್ಕೇ ನಾವು ಕ್ಯಾರೆಟ್ ತುರಿನ ಸೇರಿಸಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ನಾವು ಈ ರೀತಿ ತುಪ್ಪದಲ್ಲೇ ಫ್ರೈ ಮಾಡೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾ. ಅದಕ್ಕೋಸ್ಕರ ನಾವು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಮಧ್ಯದಲ್ಲಿ ಒಂದೊಂದು ಚಮಚ ತುಪ್ಪ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಕ್ಯಾರೆಟ್ ಹಲ್ವಾ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ಶುಗರ್ ಇರೋವಂಥವ್ರಿಗೆ ನಾವು ಬೆಲ್ಲ ಹಾಕಿ ಸಹ ಮಾಡ್ಬೋದು, ಸಕ್ಕರೆನ ಸ್ಕಿಪ್ ಮಾಡಿ. ನಾವೇನಿಲ್ಲ ಅಂದರೂ 5ರಿಂದ 10 ನಿಮಿಷ ತನಕ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಇದು ಕಲರ್ ಚೇಂಜ್ ಆಗುತ್ತೆ ಮತ್ತು ಗಮ್ ಅಂತ ಸ್ಮೆಲ್ ಬರುತ್ತೆ. ಆವಾಗ ನಾವು ಹಾಲನ್ನ ಸೇರಿಸ್ಬೇಕು. ಗಟ್ಟಿಯಾಗಿರೋಂಥ ಹಾಲನ್ನ ತಗೊಂಡಿದ್ದೀನಿ. ಇಲ್ಲಿ 1 ಕಪ್ ಹಾಲು ಸ್ಕಿಪ್ ಆಗಿತ್ತು, ಆವಾಗಲೇ ನಾನು ಹೇಳಿರಲಿಲ್ಲ ಬೈ ಮಿಸ್ಟೇಕಾಗಿ. ನಾವು ಕ್ಯಾರೆಟ್ನ ಹಾಲಲ್ಲೇ ಬೇಯಿಸೋದ್ರಿಂದ ಇನ್ನೂ ರುಚಿಯಾಗಿ ಟೇಸ್ಟಿಯಾಗೂ ಸಹ ಇರುತ್ತೆ. ಇಲ್ಲಿ ಸ್ವಲ್ಪ ಕುದಿ ಬಂದಿದೆ, ಹಾಲಲ್ಲಿ ಕ್ಯಾರೆಟ್ ಬೆಂದಿದೆ. ಇವಾಗ ನಾವು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಇವಾಗ ಸಕ್ಕರೆನ ಆ್ಯಡ್ ಮಾಡಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದು ಕರಗೋವರೆಗೂ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವೀಟು ಜಾಸ್ತಿನೇ ಹಾಕಿದ್ದೀನಿ ಸಕ್ಕರೆನ. ನಿಮಗೆ ನೋಡಿ ಯಾವ ರೀತಿ ಬೇಕೋ ಆ ರೀತಿ ಆ್ಯಡ್ ಮಾಡಿ ಸಕ್ಕರೆನ. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಜಾಸ್ತಿ ಸೇರಿಸಿದ್ದೀನಿ, ಯಾಕಂದರೆ ನಮ್ಮ ಮಕ್ಕಳಿಗೆ ಸ್ವೀಟು ಜಾಸ್ತಿ ಇರಬೇಕು. ಸ್ವೀಟ್ ಆಗಿದ್ದರೆ ಇಷ್ಟಪಟ್ಟು ತಿಂತಾರೆ, ಅದಕ್ಕೋಸ್ಕರ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಲಿಡ್ ತಗೊಂಡು ಕ್ಲೋಸ್ ಮಾಡಬೇಕು, ಒಂದು 5 ಮಿನಿಟ್ಸು. ನೀವಿವಾಗ ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತಲೂ ತುಪ್ಪ ಬಿಟ್ಟಿದೆ. ಇವಾಗ ನಾವು ಆವಾಗಲೇ ಕರೆದಿಟ್ಕೊಂಡಿದ್ದೋ ಅಲ್ವಾ ದ್ರಾಕ್ಷಿ ಗೋಡಂಬಿ, ಅದನ್ನು ಆ್ಯಡ್ ಮಾಡಬೇಕು. ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದು ಲಿಡ್ನ ಮತ್ತೆ ಕ್ಲೋಸ್ ಮಾಡಬೇಕು. ಅದು ಏಲಕ್ಕಿ ಫ್ಲೇವರೆಲ್ಲ ಬಿಟ್ಕೋಬೇಕಲ್ವ, ಅದಕ್ಕೋಸ್ಕರ ಒಂದು 2 ನಿಮಿಷ ಕ್ಲೋಸ್ ಮಾಡಿದ್ರೆ ಸಾಕು. ಇಷ್ಟು ಈಸಿಯಾಗಿ ಮಾಡಿದ್ದೀನಿ. ನೀವು ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ರುಚಿಯಾದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.